ನೋಡ್ರಿ ಇವಾಗೆಲ್ಲ ಕೇರ್ಬೇಕು ಹಿಂಗೆ. ಏನಾಗುತ್ತೆ ಹಿಂಗೆ ಕೇರಿದ್ರೆ ನೋಡಿ ಈ ತರ ಎಲೆ ಎಲ್ಲ ಮುಂದೆ ಬರುತ್ತೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಈ ಮಸ್ಸಪ್ ಸಾಂಬಾರ್ಗೆ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಬಿಟ್ಟು ಹಸಿ ಮೊಳಕೆ ಕಾಳು ಹಾಕಿ ಮಾಡೋದು ಇನ್ನೂ ಸಖತ್ತಾಗಿರುತ್ತೆ. ಮಸ್ಸಪ್ಗೆ ಬಿಸಿ ಬಿಸಿ ಮುದ್ದೆ ರೆಡಿ. ನೋಡ್ರಿ ನಮ್ಮ ಶ್ರೀಮತಿ ಅವರು ಹುಣಸೆ ಹೂವನ್ನ ಕ್ಲೀನ್ ಮಾಡ್ತಾವ್ರೆ. ಹುಣಸೆ ಮೊಗ್ಗು, ಹೂವು ಮೊಗ್ಗು ಎಲ್ಲ ಇರುತ್ತೆ ಅದರಲ್ಲಿ. ಏನು ಮಾಡ್ಬೇಕಮ್ಮ ಅದನ್ನ ಎಲ್ಲ ನೀಟಾಗಿ ಮೊಗ್ಗು ಎಲ್ಲ ಕುಚ್ ಕಿತ್ಕೊಂಡ್ ಬಂದಿರ್ತೀವಲ್ಲ ಈ ತರ, ಅದನ್ನೆಲ್ಲ ಬಿಡ್ಸಾಕ್ಬೇಕು. ಒಂದೊಂದೇ ಮೊಗ್ಗು ಬಿಡ್ಸಾಕ್ಬೇಕು. ಮತ್ತೆ ನೋಡಿ ಈ ತರ ಹೂವ ಎಲ್ಲ ರೆಕ್ಕೆ ಎಲ್ಲ ಬಿದ್ದಿರುತ್ತಲ್ಲ, ಇದು ಎಲ್ಲ ಕೇರಿ ಕ್ಲೀನ್ ಮಾಡ್ಬೇಕು. ಈಗ ಹೂವ ಇಲ್ಲ ಐತೆ ಹೂವ, ಈ ತರ ಹೂವ ಹಾಕ್ಬಾರ್ದು. ಈ ತರ ಮೊಗ್ಗು ಇರುತ್ತಲ್ಲ, ಈ ತರ ಅರಳಿರಲ್ಲ. ಅದಕ್ಕೂ ಮುಂಚೆ ಮೊಗ್ಗಿರುತ್ತೆ, ಆ ಮೊಗ್ಗಷ್ಟೇ ಹಾಕಿ ಮಾಡೋದು. ಹೌದು, ಆ ಮೊಗ್ಗಷ್ಟೇ ಹಾಕಿ ಏನೇನು ಮಾಡೋದು ನಿಂಗೆ ಎಷ್ಟು ಗೊತ್ತೇಳಿ ನೋಡೋಣ. ಮಸ್ಸೊಪ್ಪು ಮಾಡ್ತಾರೆ, ಮಸ್ಕಾಯಿ ಮಾಡ್ತಾರೆ, ಬೇಳೆ ಸಾರು ಮಾಡ್ತಾರೆ ಅಷ್ಟೇ. ನಿಂಗೆ ಇದ್ರಲ್ಲಿ ಬಸ್ ಸಾಂಬಾರು ಮಾಡ್ತಾರಂತೆ, ನಾನೆಂದು ಮಾಡಿಲ್ಲ. ಹೌದಾ, ಬರೀ ಹೂವನೇ ಹಾಕಿ ಬರೀ ಹೂವು ಹಾಕಿ ಏನೋ ಬಸ್ತು ಅದು ಎಲ್ಲ ಹಿಂಡ್ಬಿಟ್ಟು ಮಾಡ್ತಾರಂತೆ. ಅದು ಹುಳಿ ಇರಲ್ವಾ? ಹುಣಸೆ ಹೂವು ಹುಳಿ ಇರ್ತೈತೆ ತಾನೆ? ಹುಳಿ ಇರುತ್ತೆ ಒಟ್ಟಿಗೆ, ಹಂಗಂದ್ರು ನನ್ಗೂ ಸರಿಯಾಗಿ ಗೊತ್ತಿಲ್ಲ, ನಾನೆಂದು ಮಾಡಿಲ್ಲ. ನೋಡ್ರಿ ಈಗ ನಮ್ಮ ಶ್ರೀಮತಿಯವರು ಹುಳು ಸೊಪ್ಪು ಮಾಡೋದಕ್ಕೆ ಅವ್ರ ಹಿಂದೆ ಕಾಣ್ತೈತೆ ನೋಡ್ರಿ. ಸೊಪ್ಪಿಟ್ಟಿದ್ದಾರೆ ಅಲ್ಲಿ ಒಂದು ಬಟ್ಲಲ್ಲಿ ತೊಳೆದು ನೀರ್ ಬಸ್ಕೊಳೋದಕ್ಕೆ ಇಟ್ಟಾರೆ. ಬೆರ್ಕೆ ಸೊಪ್ಪು, ಅದು ಉಳ್ಸೊಪ್ಪು. ನಮ್ ಕಡೆ ಉಳ್ಸೊಪ್ಪು ಅಂತಾರೆ, ಅದೇ ಬೇರೆ ಕಡೆ ಕೆಲವೊಂದ್ ಕಡೆ ಎಲ್ಲ ಬೇರೆ ಕಡೆ ಎಲ್ಲಾ ಕಡೆನೂ ಮಸ್ಸೊಪ್ಪೆ ಅಂತಾರೆ. ನಮ್ ಕಡೆ ಉಳ್ಸೊಪ್ಪು ಅಷ್ಟೇ. ಯಾಕಂದ್ರೆ ಮೋಸ್ಟ್ಲಿ ಹುಣಸೆ ಹೂವು ಹಾಕ್ತಿವಲ್ಲ, ಅದು ಹುಳಿ ಅಂಶ ಇರುತ್ತಲ್ಲ, ಅದಕ್ಕೆ ಉಳ್ಸೊಪ್ಪು. ಅದು ಬೇರೆ ಟೊಮೊಟೊ ಹಾಕ್ತಾರೆ, ಹುಳಿ ಇರುತ್ತೆ, ಉಳ್ಸೊಪ್ಪು ಯಾಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಈ ಹುಣಸೆ ಹೂವಿನ ಕಾಲದಲ್ಲಿ ಇದು ನೋಡ್ರಿ ಇವಾಗೆಲ್ಲ ಕೇರ್ಬೇಕು ಹಿಂಗೆ. ಏನಾಗುತ್ತೆ ಹಿಂಗೆ ಕೇರಿದ್ರೆ ಈ ತರ ಎಲೆ ಎಲ್ಲ ಮುಂದೆ ಬರುತ್ತೆ, ಹೂವಿನ ರೆಕ್ಕೆ ಎಲ್ಲ ಮುಂದೆ ಬರುತ್ತೆ. ಆಮೇಲೆ ಚಿಕ್ಕ ಹುಳ ಇರ್ತೈತೆ ಒಂದೊಂದ್ಸರಿ. ಹುಳ ಇರ್ತಾವ ಅದ್ರಾಗೆ. ಯಾವಾಗ್ಲೇ ಹುಣಸೆ ಮೊಗ್ ತಂದ್ರು ಅಷ್ಟೇ, ಎಲ್ಲ ಬಿಡಿಸ್ಬಿಟ್ಟು ಮೊಗ್ನ ಎಲ್ಲ ಒಂದ್ಸರಿ ಚೆನ್ನಾಗಿ ಕೇರಿ ನೀರಾಗಿ ತೊಳೆದು ಹಾಕ್ಬೇಕು. ಹೌದಾ? ಎಲ್ಲ ಟೈಮ್ ಊರೆಲ್ಲ ಆದ್ರೆ ಇರುತ್ತೆ ಒಟ್ಟಿಗೆ. ಅದಕ್ಕೋಸ್ಕರ ಎಲ್ಲ ಕೇರ್ಬೇಕು ಒಂದ್ಸಲ. ಎಲ್ಲ ಕೇರಿ ಹಾಕ್ಬೇಕು. ನೋಡ್ರಿ ಇವತ್ತು ನಮ್ಮ ಶ್ರೀಮತಿಯವ್ರು ಮಾಡ್ತಿರೋದು ಹಳ್ಳಿ ಸ್ಟೈಲ್ ಅಲ್ಲ, ಹಳ್ಳಿ ಶೈಲಿಯ ಮಸ್ಸಪ್ ಸಾಂಬಾರ್. ಅದು ಹುಣಸೆ ಮೊಗ್ಗು ಹಾಕಿ ಮಾಡೋ ಅಂತದ್ದು. ಇದಕ್ಕೆ ಮುಖ್ಯವಾಗಿ ಮಸ್ಸೊಪ್ಪಿಗೆ ಬೆರ್ಕೆ ಸೊಪ್ಪು ಬೇಕು. ಬೆರ್ಕೆ ಸೊಪ್ಪು ಅದು ಯಾವ ಸೊಪ್ಪು ಬೇಕಾದ್ರೆ ಮಸ್ಸೊಪ್ಪು ಮಾಡೋದಕ್ಕೆ ಬೆರ್ಕೆ ಸೊಪ್ಪು ಬೇಕು. ಇವರು ಇಷ್ಟು ಒಂದು 4-5 ತರ ಆಯ್ತಲ್ಲ, 4-5 ತರ. ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ತಬಾಕ್ಷಿ ಸೊಪ್ಪು. ಸಬ್ಸಿಗೆ ಸೊಪ್ಪು ಅಂತಾರಲ್ಲ, ಅದು ತಬಾಕ್ಷಿ ಸೊಪ್ಪು ಅಂದ್ರೆ. ನಮ್ ಕಡೆ ತಬಾಕ್ಷಿ ಅಂತಾರೆ, ಕೆಲವು ಕಡೆ ಸಬ್ಸಿಗೆ ಅಂತಾರೆ. ಗಂಧದ ಸೊಪ್ಪು, ಗಂಧದ ಸೊಪ್ಪು ಇಷ್ಟು ಇದಾವೆ. ಸೊಪ್ಪು ತಗೊಂಡಿದೀನಿ. ನೀವು ಬೇರೆ ಯಾವ್ದಾದ್ರು ಸೊಪ್ಪನ್ನ ಮಿಕ್ಸ್ ಮಾಡ್ಕೊಂಡು ಬೆರ್ಕೆ ಸೊಪ್ಪು ತಗೊಂಡವ್ರೆ. ಸೊಪ್ಪು ಬೇಕು. ಆಮೇಲೆ ತರಕಾರಿ ಏನ್ ಬೇಕು ಅಂದ್ರೆ ಇಲ್ಲಿ ನೋಡ್ರಿ, ಬದನೆಕಾಯಿ ಕಪ್ಪಾಗಬಾರ್ದು ಅಂತ ನೀರಲ್ಲಿ ಹಚ್ಚಿಟ್ಟವ್ರೆ. ಆಮೇಲೆ ಈರುಳ್ಳಿ ಈ ಸೈಜಲ್ಲಿ ಹಚ್ಚಿಟ್ಟವ್ರೆ. ತೆಂಗಿನಕಾಯಿ ತುರಿದಿಟ್ಕೊಂಡವ್ರೆ. ಒಂದೇ ಒಂದು ಟೊಮೆಟೊ ತಗೊಂಡವ್ರೆ. ಯಾಕಮ್ಮ ಒಂದೇ ಒಂದು ಟೊಮೆಟೊನು? ಹುಣಸೆ ಮೊಗ್ಗು ಹಾಕ್ತಾ ಇದೀನಲ್ವಾ, ಅದಕ್ಕೋಸ್ಕರ. ಹುಣಸೆ ಮೊಗ್ಗಲ್ಲೂ ಹುಳಿ ಅಂಶ ಇರುತ್ತೆ ಅದಕ್ಕೆ. ಆಮೇಲೆ ಹಸಿಮೆಣಸಿನಕಾಯಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೋಬಹುದು. ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಕ್ಕೊಂಡಿರೋದು. ಆಮೇಲೆ ಇದು ಅರಿಶಿನ ಪುಡಿ, ಅರಿಶಿನ ಪುಡಿ ಸ್ವಲ್ಪ. ಮತ್ತಿದು ಧನಿಯಾ ಪುಡಿ. ಮತ್ತೆ ಗೊತ್ತಲ್ಲ ಹುಣಸೆ ಮೊಗ್ಗು. ತೊಗರಿ ಬೇಳೆನೆ ಮರ್ತ್ಬಿಟ್ಟಿದ್ಯಾ? ಇದು ತೊಗರಿ ಬೇಳೆ ಹಾಕ್ಲೇಬೇಕಲ್ವಾ ಮಸ್ಸೊಪ್ಪಿಗೆ. ತೊಗರಿ ಬೇಳೆ ಇದು ಮನೇಲಿ ಬೆಳೆದಿರೋ ಬೇಳೆ, ಅದಕ್ಕೆ ಸ್ವಲ್ಪ ಚಿಪ್ಪೆ ಇದೆ. ಪಾಲಿಶ್ ಇಲ್ಲ, ಅಂಗಡಿಲಿ ತಂದಿಲ್ವಲ್ಲ, ಮನೇಲಿ ಬೆಳೆದಿರೋದ್ರಿಂದ ಸಿಪ್ಪೆ ಐತೆ. ಇಷ್ಟು ತಗೊಂಡವ್ರೆ, ಇಷ್ಟು ಸಾಮಗ್ರಿಗಳು ತಗೊಂಡವ್ರೆ. ಹಸಿಮೆಣಸಿನಕಾಯಿ ಇಲ್ಲ ಅಂದ್ರೆ ಖಾರದ ಪುಡಿನ ಉಪಯೋಗ. ಖಾರದ ಪುಡಿ ಹಾಕ್ಬೋದಾ? ಏನಾಗಲ್ಲ, ಕಲರ್ ಚೇಂಜ್ ಆಗ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವ್ರೆಲ್ಲ ಖಾರದ ಪುಡಿನೇ ಹಾಕ್ಬಿಟ್ಟು ಮಾಡ್ಕೋಬಹುದು. ಹೌದಾ? ಅಂದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಕಲರ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಖಾರದ ಪುಡಿ ಹಾಕಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ, ಹಸಿಮೆಣಸಿನಕಾಯಿ ಹಾಕಿ ಮಾಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ಅಷ್ಟೇ. ಅಂದ್ರೆ ರುಚಿ ಎರಡು ಚೆನ್ನಾಗಿರುತ್ತೆ. ಹೌದಾ? ಈಗ ಬೇಳೆನ ತೊಳ್ಕೊತೀನಿ. ಇಷ್ಟೆಲ್ಲ ತಗೊಂಡ್ಮೇಲೆ ಮೊದಲನೇ ಅಂತ ಬೇಳೆ ತೊಳೆಯೋದು. ಕುಕ್ಕರ್ಗೆ ಬೇಳೆ ಹಾಕೊಂಡು ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಬೇಳೆ ತೊಳೆದಿಟ್ಕೊಂಡವ್ರೆ ತೊಗರಿ ಬೇಳೆನ. ಸೊಪ್ಪನ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ ಒಂದ್ 2 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಬೇಳೆ ಆದ್ಮೇಲೆ ಆ ಸೊಪ್ಪನ್ನ ಮಾಡಿರೋಂತ ಸೊಪ್ಪನ್ನ ಸೇರಿಸ್ಕೊತಾ ಇದೀನಿ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಸೀಡೆ ಎಲ್ಲ ಜಾಸ್ತಿ ಇರ್ತೈತೆ, ನೋಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು.
ಹೌದಾ? ಇದು ಸೊಪ್ಪು ತರಕಾರಿನೇ ಕುಕ್ಕರ್ ತುಂಬ ಆಗ್ತದೆ ಅನ್ಸುತ್ತೆ. ಸೊಪ್ಪು ಇದು ಬೆಂದ್ರೆ ಎಷ್ಟಾಗುತ್ತೆ? ಹೌದಾ? ಎಳೆ ಸೊಪ್ಪು ಅದು ಬೆಂದ್ರೆ ಸ್ವಲ್ಪನೇ ಆಗೋದು. ಈಗ ಬದನೆಕಾಯಿ, ಈಗ ಬದನೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ನಲ್ವಾ, ಕಟ್ ಮಾಡಿ ಆ ಬದನೆಕಾಯಿನ ಸೇರಿಸ್ಕೊತೀನಿ. ತರಕಾರಿ ಎಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು ಹಂಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಎಲ್ಲ ದಪ್ಪ ಕಟ್ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲ ಮಸಿತೀವಲ್ವಾ. ಹುಣಸೆ ಮೊಗ್ಗು ತೊಳ್ದಿರೋದು, ಕ್ಲೀನ್ ಮಾಡಿ ತೊಳ್ದಿಟ್ಟಿದೀನಿ. ತೊಳ್ದಿರೋ ಅಂತ ಹುಣಸೆ ಮೊಗ್ಗನ್ನ ಸೇರಿಸ್ಕೊತೀನಿ. ಹುಣಸೆ ಮೊಗ್ಗು ನೋಡ್ಕೊಂಡು ಸೇರಿಸ್ಕೊಡ್ರಿ, ಹುಳಿ ಜಾಸ್ತಿ ಆಗ್ಬಿಟ್ಟೆ ತಿನ್ನಕ್ಕಾಗಲ್ಲ ಸಾಂಬಾರು, ಅದಕ್ಕೋಸ್ಕರ. ಈಗ ಕಟ್ ಮಾಡಿರುವಂತ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಟೊಮೊಟೊ, ಒಂದ್ ನಿಮಿಷ. ಈಗ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಾಕಲ್ಲ, ಹಸಿಮೆಣಸಿನಕಾಯಿ ಕಟ್ ಮಾಡಾಕಲ್ವಾ? ಸಾಂಬಾರ್ ನಾವು ಮಸಿತೀವಲ್ವಾ, ಏನ್ ಕಟ್ ಮಾಡಾಕ್ಬೇಕು ಅಂತ ಮಸ್ತಾಗ ಅದೆಲ್ಲ ನುಣ್ಣಗಾಗ್ಬಿಡ್ತದೆ. ಹೌದಾ? ಏನ್ ತೊಂದ್ರೆ ಇಲ್ಲ. ತೆಂಗಿನಕಾಯಿ ತುರಿ ಇರ ಬರೋದನ್ನೆಲ್ಲ ಒಟ್ಟಿನ ಕುಕ್ಕರ್ ಸೇರಿಸ್ಕೊ. ತೆಂಗಿನಕಾಯಿ ತುರಿ ಫ್ರೆಶ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದೀನಿ. ಅರಿಶಿನ ಕಲ್ಲರ್ಗೆ ಸ್ವಲ್ಪ, ಅದು ಕಲ್ಲರ್ಗೋಸ್ಕರ ಹಾಕೋದು, ರುಚಿಗಲ್ಲ. ರುಚಿಗೆ ಹಾಕೋದು. ಎಲ್ಲಾ ಅಡಿಗೆಲು ಏನೇನ್ಕೊ ಹಾಕ್ತಾರ, ಆದ್ರೆ ಉಪ್ಪು ಮಾತ್ರ ರುಚಿಗೆ ಹಾಕ್ತಾರಲ್ಲ. ಈಗ ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಆಗೋಷ್ಟು ನೀರ್ ಹಾಕ್ತಾ ಇದ್ದೀನಿ. ಹೌದಾ? ಅವ್ರಿಷ್ಟ ಎಷ್ಟು ಬೇಕಾದ್ರೆ ಸೇರ್ಕೋಬಹುದು. ಅವ್ರಿಷ್ಟ ಅಂತಲ್ಲ, ಸೊಪ್ಪು ತರಕಾರಿ ಬೇಳೆ ಎಲ್ಲ ಎಷ್ಟು ಸೇರಿಸ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್. ಹಂಗಲ್ಲ, ಸಾಂಬಾರ್ ತೆಳ್ಳಬೇಕು ಅಂದ್ರೆ ನೀರು ಜಾಸ್ತಿ ಸೇರ್ಕೋಬಹುದು, ಗಟ್ಟಿ ಬೇಕು ಅಂದ್ರೆ ಕಡಿಮೆ ಸೇರಿಸ್ಕೋಬಹುದು. ನಮ್ಮ ಮನೆಯಲ್ಲಿ ಮಸಬ್ ಸಾಂಬಾರು ಗಟ್ಟಿಗಿದ್ರೇನೆ ತಿನ್ನೋದು, ಅದಕ್ಕೋಸ್ಕರ ನಾನು 3 ಲೋಟ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ತೆಳುವಾಗಿದ್ರೆ ತಿನ್ನಲ್ಲ. ಒಟ್ನಲ್ಲಿ ಇವಾಗ ಕುಕ್ಕರ್ಗೆ ತೊಗರಿ ಬೇಳೆ ತೊಳ್ಕೊಂಡು, ಸೊಪ್ಪೆಲ್ಲ ಕ್ಲೀನ್ ಮಾಡಿರೋ ಸೊಪ್ಪು ತೊಳ್ಕೊಂಡು, ತರಕಾರಿ ಹೆಚ್ಚಿಟ್ಟಿರೋ ತರಕಾರಿ, ಧನಿಯಾ ಪುಡಿ, ಉಪ್ಪು, ಅರಿಶಿನದ ಪುಡಿ, ಬೆಳ್ಳುಳ್ಳಿ, ಕಾಯಿ ತುರಿ ಎಲ್ಲ ಒಟ್ಟಿಗೆ ಒಂದೇ ಸಲ ಸೇರಿಸ್ಬಿಡೋದು. ಒಂದೇ ಸರಿ ಹಾಕ್ಬಿಟ್ಟು ಈಗ ಕುಕ್ಕರ್ ಕ್ಯಾಪ್ನ ಹಾಕ್ಬಿಟ್ಟು 3 ವಿಸಲ್ ಕೂಗಿಸ್ಕೋತೀನಿ. 3 ವಿಸಲ್ ಸಾಕಾ? ಇಲ್ಲ, ಮನೆ ಬೇಳೆ ಅಲ್ವಾ, ಒಂದ್ 4-5 ವಿಸಲ್ ಕೂಗಿಸ್ಕೋತೀನಿ. ಮನೆ ಬೇಳೆ ಆಗಿರೋದ್ರಿಂದ 4 ವಿಸಲ್ ಕೂಗಿಸ್ಕೋಬೇಕು. ಅಂಗಡಿ ಬೇಳೆ ಅಂದ್ರೆ 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಬೇಯ್ತೈತೆ, ಬೇಗ ಬೇಯ್ತೈತೆ. ಅಂಗಡಿ ಬೇಳೆ ಕತ್ಕೊಂಡು ಹೋಗ್ತೈತೆ. ಮನೆ ಬೇಳೆ ಕೆಲವೊಂದು ಬೇಗ ಬೇಯಲ್ಲ, ಅಂತವ್ರು ಫಸ್ಟ್ ಬೇಳೆ ಬೇಯಿಸ್ಕೊಂಡು ಸಹ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೋಬಹುದು. ಅಂದ್ರೆ ಬೇಳೆ ಬೇಯಿಸ್ಕೊಬಿಟ್ಟು ಫಸ್ಟ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಳೆ ಬೇಯಿಸ್ಕೊಳ್ಳೋದು ಕುಕ್ಕರ್ ಅಲ್ಲಿ. ಆಮೇಲೆ ಸೊಪ್ಪು ತರಕಾರಿ ಎಲ್ಲ ಏನೇನ್ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಬೆಂದಿರೋ ಬೇಳೆಗೆ ಎಲ್ಲ ಸೇರಿಸಿ ಮತ್ತೆ 1-2 ವಿಸಲ್ ಕೂಗಿಸ್ಕೊಂಡ್ರೆ ಸಾರ್ ರೆಡಿ. ಹಂಗ ಮತ್ತೆ ಬೇಳೆ ಹಂಗೆ ಫಸ್ಟೇ ಬರೀ ಬೇಳೆ ಬೇಯಿಸೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ನೋಡ್ರಿ, ನಮ್ಮ ಶ್ರೀಮತಿಯವರು ಆಯುಧ ಹಿಡ್ಕೊಂಡು ಕಾಯ್ತಾವ್ರ ಅವಾಗ್ಲಿಂದ. ಕುಕ್ಕರು ಏರ್ ಹೋಗೈತೆ. 5 ವಿಸಲ್ ಕೂಗಿಸ್ಕೊಂಡ. ಮನೆ ಬೇಳೆ ಅಲ್ಪ, ಅದಕ್ಕೆ ಸ್ವಲ್ಪ ಬೇಯಬೇಕು. ತರಕಾರಿ ಬೇಳೆ ಎಲ್ಲ ಬಂದೈತೆ. ಅಂಗಡಿ ಬೇಳೆ ಆಗಿದ್ರೆ ಕದ್ರಕೊಂಡು ಹೋಗಿರೋದು. ಮನೆ ಬೇಳೆ ಸ್ವಲ್ಪ ಲೇಟು ಬೇಯೋದು, ಜಾಸ್ತಿ ಬೇಯಿಸ್ಬೇಕು. ಅದಕ್ಕೆ ಅದನ್ನ ಈಗ ಅದರಲ್ಲಿರೋ ತಿಳಿ ಕಟ್ಟನ್ನೆಲ್ಲ ಬೆಸ್ಕೋತೀನಿ. ಅದರಲ್ಲಿರೋ ತಿಳಿ ಕಟ್ಟು ಮತ್ತೆ ಅಷ್ಟೇ, ತಿಳಿ ಕಟ್ಟನಷ್ಟೇ ಬೆಸ್ಕೊಳ್ಳೋದು. ನೀವು ಪ್ಲೇಟ್ ಮುಚ್ಚಿ ಅಥವಾ ಒಂದು ಜಾಗದಲ್ಲಿ ಶೋಧಿಸಿ ಸಹ ಬಸ್ಕೋಬಹುದು. ಶೋಧಿಸಿ, ಅಪ್ಪಟ ಕನ್ನಡತಿ. ಶೋಧಿಸಿ ಬಸ್ಕೊಳ್ಳೋದ್ರಿಂದ ನಮ್ಗೆ ಮಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ತಿಳಿ ಕಟ್ಟು ಇದು ಮಸಿಯೋದು. ಅಯ್ಯೋ, ಅದೇನಾ ಮಸಗುಂಡೆ ತರಲಿಲ್ಲ ನೋಡು, ಮರ್ತೇ ಹೋದ್. ಮಸಗುಂಡೆ ತರ್ಬೇಕು ಅನ್ಕೊಂಡು ಈ ಸಲ ಮದ್ಗಿರಿ ಹೋಗಿ ನೆನ್ಪು ಮಾಡಾಯ್ತಾ? ನೋಡ್ತೀನಿ. ನೀನ್ ನೆನ್ಪು ಮಾಡೋದು, ನಂಗೆ ನೆನ್ಪಿರಲ್ಲ. ಅದಕ್ಕೆ ನಿನ್ಗೆ ಹೇಳ್ತಿರೋದು. ಶಾಂತಿ ದಿನ ಹೋಗ್ಬೇಕಲ್ಲ? ಸರಿ, ಬುಧವಾರ ಹೋಗೋಣ ಬಿಡು. ತಂಗಿ ಮಸಗುಂಡು ತಗೊಂಡು ಏನೇನ್ ಬೇಕೋ ತಗೊಂಡ್ ಬರೋಣ. ನಮ್ದೊಂದು ಇದೆ ಹಳೆ ಮಸಗುಂಡು, ಅದು ಎಲ್ಲ ಸೌದೋಗಿ ಸ್ವಲ್ಪ, ಅದು ಮಸ್ಯಕ್ ಬರ್ತಾ ಇಲ್ಲ. ಅದು ಮಳೆ ಹೊಡೆದಿರ್ತಾರಲ್ವಾ, ಅದು ಮಳೆ ಎಲ್ಲ ಕುಕ್ಕರ್ ಹಿಂಗೆ ತಡಿತೈತಲ್ಲ, ತಡ್ತೈತೆ. ಈಗ ಮಳೆ ಹೊಡಿಯಲ್ಲ, ಅವಾಗ ಮಳೆ ಹೊಡಿತಿದ್ರು. ಅವಾಗ ಇವಾಗೆಲ್ಲ ಗಮ್ ಹಾಕಿ ಏನೋ ಮಿಷಿನಲ್ಲಿ ಇದು ಮಾಡಿ ಗಮ್ ಹಾಕಿ ಅಂಟಿಸಿರ್ತಾರೆ. ಅದು ಹಳೆ ಕಾಲದಲ್ಲಿ ನೋಡಿ. ಇನ್ನೊಂದು ಇದನ್ನ ತರ್ತೀವಲ್ಲ, ಅವಾಗ ನೋಡ್ಬೇಕಾದ್ರೆ ಅದಕ್ಕೆ ಮಳೆ ಹೊಡೆದಿರಲ್ಲ. ಹಳೆ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ, ಕೈಯಲ್ಲೇ ಮಾಡೋರು ಅನ್ಸುತ್ತೆ. ಅದನ್ನ ಕೆತ್ತಿ ಏನೋ ಗೊತ್ತಿಲ್ಲ. ಈಗ ಮಿಷಿನಲ್ಲಿ ಹಾಕ್ಬಿಟ್ಟು ಎಲ್ಲ ಗಮ್ ಹಾಕಿ ಅಂಟಿಸಿರ್ತಾರೆ ಅಷ್ಟೇ.
ನೋಡಿ ಸೊಪ್ಪು ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಕದ್ರಕೊಂಡು ಹಂಗೆ ಮಸಿಬೇಕು. ಮಸಿದ್ರೇನೆ ಅದು ಮಸ್ಸೊಪ್ಪು. ಸಾಂಬಾರು ಎಷ್ಟು ಚೆನ್ನಾಗಿ ಮಸಿತೀವೋ ಮಸ್ಸೊಪ್ಪು ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ. ಅದಕ್ಕೆ ಅದು ಗಟ್ಟಿನೂ ಬರುತ್ತೆ ಸಾಂಬಾರು. ಇದು ಮಸಿಯೋದಕ್ಕೆ ಇದನ್ನ ಮಸ್ಸೊಪ್ಪು ಅಂತಾರೆ ಅನ್ಸುತ್ತಲ್ಲ. ಎಷ್ಟು ಸೊಪ್ಪು ಹಾಕಿ ಮಸಿತಾರಲ್ಲ, ಮಸ್ಕಾಯಿ ಅಂತಾರೆ. ಮಸಿತಾರಲ್ವಾ ಅದಕ್ಕೆ ಮಸ್ಕಾಯಿ ಅಂತಾರೆ. ಇದು ಮಸ್ಸೊಪ್ಪು. ಅದನ್ನ ಮಾತ್ರ ಬೇರೆ ಕಡೆ ಎಲ್ಲಾ ಕಡೆನೂ ಮಸ್ಕಾಯಿ ಅಂತಲೇ ಅಂತಾರೆ ಅನ್ಸುತ್ತೆ. ಮಸ್ಸೊಪ್ಪು ಸಾಂಬಾರ್. ಆದ್ರೆ ನಮ್ ಕಡೆ ಅಷ್ಟೇ ಮಸ್ಕಾಯಿ ಮಾಡೋದು, ಬೇರೆ ಕಡೆ ಮಾಡಲ್ಲ ಮಸ್ಕಾಯಿ ಜಾಸ್ತಿ. ಹೌದಾ? ಗೊತ್ತಿಲ್ಲ ಬೇರೆ ಕಡೆ ಅವ್ರಿಗೆ. ಈ ಮಸ್ಸೊಪ್ನ ಆಂಧ್ರ ಕಡೆ ಪಪ್ಪು ಸಾರು ಅಂತಾರೆ, ಗೊತ್ತಾ? ಪಪ್ಪು ಸಾರು ಬೇರೆ ತರ ಮಾಡ್ತಾರೆ. ಅದಕ್ಕೂ ಇದೇ ನಾನ್ ತಿಂದಿದ್ದಮ್ಮ. ಒಟ್ನಾಗ ಇದೇ ತರನೇ ಸೊಪ್ಪು ಹಾಕಿ ಬೇಳೆ ಹಾಕಿ ಮಾಡ್ತಾರೆ ಇರುತ್ತೆ. ಆದ್ರೆ ಈ ತರ ಎಲ್ಲ ಮಸಿಯಲ್ಲ. ಮಸಿಯಲ್ವಾ ಅವರು? ಒಟ್ನಾಗ ಪಪ್ಪು ಸಾರು ಕಟ್ ಮಾಡಿ ಒಂದ್ಸರಿ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಬಿಡು, ಬ್ಲಾಗ್ ಅಲ್ಲಿ ಒಂದ್ಸರಿ ಮಾಡೋಣ ಪಪ್ಪು ಸಾರ್ನ. ಅದೇ ಬೇಳೆ ಹಾಕಿ ಒಟ್ನಾಗ ಸೊಪ್ಪು ಹಾಕಿ ಮಾಡ್ತಾರೆ, ಅದು ಪಪ್ಪು ಸಾರು ಅಂತಾರೆ. ಇದೇ ತರನೇ. ಆದ್ರೆ ನನ್ಗೇನ ಪಪ್ಪು ಸಾರ್ಗಿಂತ ನಮ್ ಕಡೆ ಮಾಡೋ ಮಸೊಪ್ಪೆ ಚಂದ. ಮಸಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಲ್ಲ. ನಾನು ಯಾವ್ದೋ ಹೋಟ್ಲಲ್ಲಿ ತಿಂದಿದ್ದೀನಿ ಒಂದೆರಡು ಕಡೆ ಬೆಂಗಳೂರಲ್ಲೆಲ್ಲ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಈ ಮಸೊಪ್ಪನ ಇವಾಗ ಮಸಿತಾ ಇದೆಯಲ್ಲ, ಹಿಂಗ್ ಮಸಿಯಲ್ಲ, ಮಿಕ್ಸಿಗೆ ಹಾಕಿ ರುಬ್ಬಿಡ್ತಾರೆ. ಅದು ನುಣ್ಣಗಿರ್ತೈತೆ ಒಳ್ಳೆ. ಅದೇನು ಚೆನ್ನಾಗಿರಲ್ಲ, ನಂಗೇನು ಇಷ್ಟ ಆಗಲ್ಲ ಆ ಥರ. ತಬಕ್ಷಿ ಸೊಪ್ಪು ಹಾಕಿ ಮಾಡಿದ್ರೆ ಆತರ ಚೆನ್ನಾಗಿರುತ್ತೆ. ತಬಕ್ಷಿ ಸೊಪ್ಪು ಹಾಕಿ ಆ ಥರ ಮಾಡೋದಾ? ಮಿಕ್ಸಿಗೆ ಹಾಕ್ತಾರೆ, ಟ್ರೈನ್ ಮಾಡ್ತಾರೆ. ಮಾಡಿದೀನಿ, ಚೆನ್ನಾಗಿತ್ತು. ರೆಸಿಪಿಗೆ ಮಾಡಿದ್ದಲ್ಲ, ರೆಸಿಪಿಗೆ ಒಂದ್ಸರಿ ಮಾಡಿದ್ದೆ. ಅದಕ್ಕೂ ಮುಂಚೆ ಟ್ರಯಲ್ ಹೆಂಗಿರುತ್ತೆ ನೋಡೋಣ ಟೇಸ್ಟ್ಗೆ ಅಂತ ಒಂದ್ಸರಿ ಮಾಡಿದ್ದೆ, 2 ಸರಿ ಮಾಡಿದ್ದೆ. ನಂಗೆ ರೆಸಿಪಿ ಒಂದು ನೆನಪೈದೆ ಅಷ್ಟೇ. ಅಲ್ಲ, ಈ ತರ ಮಸೊಪ್ಪನೆ ಕೆಲವರು ಹೋಟ್ಲಲ್ಲಿ ನೋಡಿದೀನಿ, ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾಡಿರ್ತಾರೆ. ಅದೇ ನನ್ಗೆ ಇಷ್ಟ ಆಗಲ್ಲ ಈ ತರ. ಇಷ್ಟ ಆಗಲ್ಲ. ನಾನು ಒಂದ್ಸರಿ ಮಾಡಿದ್ದೆ. ಕೆಲವರು ಒಂದೊಂದ್ ಸ್ಟೈಲ್ ಒಂದೊಂದರ, ಒಬ್ರು ರುಚಿ ಅಭಿರುಚಿ ಒಂದೊಂದ್ ಕಡೆ ಒಂದೊಂದ್ ರೀತಿ ಮಾಡ್ತಾರಲ್ವಾ, ಅವ್ರಿಗೆ ಅದೇ ತರದೇ ಇಷ್ಟ ಆಗುತ್ತೆ. ನಮ್ಗೆ ಈ ತರದ್ ಇಷ್ಟ ಆಗುತ್ತೆ. ನೋಡು, ಮೆಣಸಿನ್ಕಾಯಿ ನಾನು ಹಚ್ಚಾಕಿಲ್ವಾ, ಒಂಚೂರು ಏನು ಮೆಣಸಿನ್ಕಾಯಿ ಕಾಣಿಸ್ತಾ ಇಲ್ಲ. ಮೆಣಸಿನ್ಕಾಯಿ ನೀವೆಲ್ಲ ಮಸಿದ್ರಲ್ಲೆಲ್ಲ ಕದ್ರಕೊಂಡು ಹೋಗೈತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಈ ಮಸ್ಸೊಪ್ಪು ಸಾಂಬಾರ್ಗೆ ಹುಳ್ಳಿ ಕಾಳನ್ನ ಮೊಳಕೆ ಕಟ್ಬಿಟ್ಟು ಹಸಿ ಮೊಳಕೆ ಕಾಳು ಹಾಕಿ ಮಾಡೋದು ಇನ್ನೂ ಸಖತ್ತಾಗಿರುತ್ತೆ. ಹೌದಾ? ಹಳೆ ಕಾಲದಲ್ಲೆಲ್ಲ ಜಾಸ್ತಿ ಹಂಗೆ ಮಾಡ್ತಿದ್ದು. ಯಾಕಂದ್ರೆ ಬೇಳೆ ಮೊಳಕೆ ಕಾಳು ಖಾಲಿ ಆಗಿದೆ, ಹುಳ್ಳಿ ಕಾಳು, ಅದಕ್ಕೆ ಹಾಕಿಲ್ಲ. ಇಲ್ಲಾಂದ್ರೆ ಹಾಕ್ತಾ ಇದೆ. ಇನ್ನೊಂದು ಹಳೆ ಕಾಲದಲ್ಲಿ, ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹಂಗೆ ಮಾಡ್ತಿದ್ದು, ನಮ್ಮ ಅಮ್ಮವ್ರೆಲ್ಲ ಹಂಗೆ ಮಾಡ್ತಿದ್ದು. ಯಾಕಂದ್ರೆ ತೊಗರಿ ಬೇಳೆ ಉಳಿತಾಯ ಮಾಡೋದಕ್ಕೋಸ್ಕರ. ಮತ್ತೆ ರುಚಿನೂ ಚೆನ್ನಾಗಿರುತ್ತೆ. ಮತ್ತೆ ಬೆಳ್ಕಣವ್ರಲ್ಲ ಎಲ್ಲ ಕಾಳು ಬೆಳೆಯೋರು, ಅದನ್ನು ಹಾಕಿ ಸ್ವಲ್ಪ ಎಲ್ಲಾನು ಬೇಕು ಅಂತ ಇದ್ ಮಾಡೋರು ಅಷ್ಟೇ. ಚೆನ್ನಾಗಿರುತ್ತೆ ಹಸಿ ಮೊಳಕೆ ಕಾಳು ಹಾಕಿ ಮಾಡೋದೆ. ಮಸ್ಸೊಪ್ಪು, ಬೇಳೆ ಸಾರು, ಮಸ್ಕಾಯಿ ಎಲ್ಲದಕ್ಕೂ ಹುಳ್ಳಿಕಾಳು. ಅಂದ್ರೆ ಅವಾಗೆಲ್ಲ ಹುಳ್ಳಿಕಾಳನ್ನ ಮೊಳಕೆ ಕಟ್ಬಿಟ್ಟು ಒಣಗಿಸಿ ಎತ್ತಿಟ್ಕೊಳ್ಳೋರು. ನಾವು ಹಸಿದ್ನೆ ಹಂಗೆ ಇಟ್ಕೊಂಡು 1-2-3 ದಿನ ಇಟ್ಕೊಂಡು ಹಸಿದ್ ಯಾಕೆ ಮಾಡ್ತೀನಿ ನಾನು. ಎಲ್ಲ ಮಸ್ತಿದ್ದಾಯ್ತು, ಸೂಪರ್ ಆಗಿದೆ. ಎಲ್ಲೋ ಏನು ಕಾಣಿಸ್ತಾ ನೋಡ್ರಿ, ಮಸ್ತಿರೋದೆಲ್ಲ ತರಕಾರಿ ಬೇಳೆ ಸೊಪ್ಪು ಎಲ್ಲ ಕದ್ರಕೊಂಡು ಹೋಗೈತೆ. ಏನು ಕಾಣಿಸ್ತಾ ಇಲ್ಲ. ಈಗ ತಿಳಿ ಕಟ್ಸಿ ಅದಕ್ಕೆ. ಮಸ್ತಿರೋದು ವೇಸ್ಟ್ ಮಾಡಬಾರ್ದು, ಅದ್ರಲ್ಲೇ ತೊಳೆದಂಗ ಆಗ್ಬಿಡ್ಬೇಕು. ನಾವ್ ಇನ್ನೊಂದ್ಸರಿ ತೊಳಿತೀವಪ್ಪ. ಹೌದಾ? ಹಂಗೆ ತಿರ್ತೀನಿ ಅಂದ್ಕೊಂಡಿದ್ದೆ. ಈಗ ತಿಳಿ ಕಟ್ಟಿದ್ಯಲ್ವಾ, ತಿಳಿ ಕಟ್ನ ಸೇರಿಸ್ಕೊತೀನಿ. ತಿಳಿ ಕಟ್ನ ಸೇರಿಸಿ ಸೌಟ್ ತಗೊಂಡು ತಿರುಗಬೇಕು ಚೆನ್ನಾಗಿ. ತಗೊಂಡು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಸಾಂಬಾರ್ಗೆ ಏನ್ ಮಾಡ್ಬೇಕು ಹೇಳು, ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಸಾಂಬಾರಿಗೆ ಸೇರಿಸ್ಬೇಕು. ಏನೇನು ಹಾಕಿದ್ಯಾ ಒಗ್ಗರಣೆಗೆ? ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1-8 ಹೆಸರು ಕರಿಬೇವು, 4-5 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಸೇರಿಸ್ಕೊಂಡಿದೀನಿ. ಹಾಗೆ 2 ಬ್ಯಾಡ್ಗೆ ಮೆಣಸಿನಕಾಯಿನ ಸೇರಿಸಿ ಒಗ್ಗರಣೆ ಮಾಡ್ಕೊಂಡಿದೀನಿ. ಈಗ ಒಗ್ಗರಣೆನ ನಾನು ಸಾಂಬಾರ್ಗೆ ಸೇರಿಸ್ಕೊತೀನಿ. ಬಿಸಿ ಇರ್ತದಲ್ಲ, ಅದಕ್ಕೆ ಹುಷಾರಾಗಿ ಹಿಂದೆ ತಿಕ್ಕೊಂಡು ಇದು ಮಾಡಬೇಕು, ಇಲ್ಲಾಂದ್ರೆಲ್ಲ ಕೈಗೆ ಸಿದ್ದು ಬಿಡುತ್ತೆ. ನೋಡಿ, ನಾವು ಒಗ್ಗರಣೆನೂ ವೇಸ್ಟ್ ಮಾಡಲ್ಲ ಗೊತ್ತಾ. ಒಗ್ಗರಣೆ ಘಮ ಘಮ ಅಂತೈತೆ. ಮತ್ತೆ ನಾವು ಸಾಂಬಾರ್ಗೆ ಬೇರೆ ಬೆಳ್ಳುಳ್ಳಿ ಹಾಕಿದೀವಲ್ವಾ, ಬೆಳ್ಳುಳ್ಳಿ ಇಷ್ಟಪಡದೆ ಇರೋರು ಬೇಕು ಅಂದ್ರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೆ ಹಂಗೆ ಒಗ್ಗರಣೆ ಮಾಡ್ಕೋಬಹುದು. ಹೌದಾ? ಸೂಪರ್ ಮಸ್ಸೊಪ್ಪು ಸಾಂಬಾರ್ ರೆಡಿ. ಮಸ್ಸೊಪ್ಪು ಸಾಂಬಾರ್ ರೆಡಿ. ಸೂಪರ್ ಆಗಿರೋ ಮಸ್ಸೊಪ್ಪು ಸಾಂಬಾರ್ಗೆ ಈಗ ಬಿಸಿ ಬಿಸಿ ಮುದ್ದೆ ಬೇಕು. ಮುದ್ದೆ ಮಾಡೋಣ ಮಾಡ್ತೀನಿ. ಮಸ್ಸೊಪ್ಪಿಗೆ ಬಿಸಿ ಬಿಸಿ ಮುದ್ದೆ ರೆಡಿ. ಮುದ್ದೆ ಈಗ ಸಾಂಬಾರು ಹಾಕ್ಬೇಕು.
ಬಿಸಿ ಬಿಸಿ ಮುದ್ದೆ ರೆಡಿ. ಈಗ ಸಾಂಬಾರ್ ಹಾಕೊಂಡು ಊಟ ಮಾಡಬೇಕು. ಇದ್ರ ಜೊತೆ ಈ ಸಾಂಬಾರ್ ಜೊತೆ ಏನೇನ್ ಚೆನ್ನಾಗಿರುತ್ತೆ ಗೊತ್ತಾ ನಿಂಗೆ? ಈರುಳ್ಳಿ, ಕಡಲೆಕಾಯಿ, ಉಪ್ಪಿನಕಾಯಿ, ಹಪ್ಪಳ, ಬೋಂಡ, ಬಜ್ಜಿ ಎಲ್ಲಾನು ಚೆನ್ನಾಗಿರುತ್ತೆ. ಎಲ್ಲಾನು ಚೆನ್ನಾಗಿರುತ್ತೆ. ಎಲ್ಲ ಏನೇನ್ ಮಾಡ್ತೀಯ? ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಆ ಉಪ್ಪಿನಕಾಯಿನ ಹಾಕೊಳ್ತೀನಿ. ಜಾಸ್ತಿ ಆಯ್ತು. ಹಾಕೇನಲ್ಲ ಅನ್ನ ಜೊತೆ ತಿನ್ನೋದು. ಉಪ್ಪಿನಕಾಯಿ ಜೊತೆ ಈರುಳ್ಳಿ. ನಾವು ಜೊತೆಲೇ ಊಟ ಮಾಡೋದು. 3 ಹೊತ್ತು ಒಂದೇ ತಟ್ಟೆಲೆ ತಿನ್ನೋದು. ನಮ್ ಜಾಣೆ ಮಗಳು ಅವ್ರ ತಾತನ ಜೊತೆ ಊಟ ಮಾಡ್ತಾರೆ. ತಾತ ಮೊಮ್ಮಗಳಿಬ್ರು ಒಂದ್ ತಟ್ಟೆಲಿ ಊಟ ಮಾಡ್ತಾರೆ. ಇಲ್ಲ ಅಂದ್ರೆ ಮಾತ್ರ ನಮ್ ಜೊತೆ ಊಟ ಮಾಡೋದಕ್ಕೆ ಬರ್ತಾಳೆ. ಈಗ ನಾವು ಬಿಸಿ ಬಿಸಿ ಮುದ್ದೆ ಆರೋದಕ್ಕೂ ಮುಂಚೆ ಊಟ ಮಾಡ್ತೀವಿ. ನಮ್ ಕಡೆ ಹುಣಸೆ ಮುಗ್ಬಿಟ್ಟಾಗ, ಅದರ ಹುಣಸೆ ಹೋಗ್ಬಿಟ್ಟಾಗ ಆ ರೀತಿ ತಂದು ಮಸ್ಸೊಪ್ಪು ಮಾಡ್ತೀವಿ. ಉಳ್ಸೊಪ್ಪು ಅಂತೀವಿ ನಾವು, ಬೇರೆ ಕಡೆ ಮಸ್ಸೊಪ್ಪು ಅಂತಾರೆ. ನಿಮ್ಗೂ ಹುಣಸೆ ಹೂವು, ಹುಣಸೆ ಮುಗ್ ಸಿಕ್ಕಿದ್ರೆ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತೆ ಹುಣಸೆ ಹೂವು ತಂಪಂತೆ, ಈ ಬಿಸಿಲು ಟೈಮ್ಗೆ ತಂಪಿರುತ್ತೆ. ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ನಮ್ ಯೂಟ್ಯೂಬ್ ಚಾನಲ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಎಲ್ರಿಗೂ ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.